ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ರಿಲೇಟೆಡ್ ಟು ಭುವನೇಶ್ವರ್ ಕುಮಾರ್ ರಿಲೇಟೆಡ್ ಕ್ವಶನ್ ರೈಸ್ ಮಾಡಿದ್ರು ವಸೀಂ ಜಾಫರ್ ಅವರು. ಇವಾಗ IPL ಅಲ್ಲಿ ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ಒಂದೆರಡು ವಿಕೆಟ್ ಇಂದ ಮಿಸ್ ಮಾಡ್ಕೊಂಡ್ರು ಪರ್ಪಲ್ ಕ್ಯಾಪ್ನ. ಸೊ ಇಂಥ ಪ್ಲೇಯರ್ನ ನೀವು ಒಂಥರ ಯಂಗ್ಸ್ಟರ್ ತರ ಆಡ್ತಾ ಇರುವಂಥ ಪ್ಲೇಯರ್ನ, ಈ ಎಕ್ಸ್ಪೀರಿಯನ್ಸ್ಡ್ ಸ್ವಿಂಗ್ ಕಿಂಗ್ನ ನೀವು ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ, ಇಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ನ ಕೊಟ್ಟರು ಸಹ ನೀವು ಇವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ, ಇದು ಮುಟ್ಟಾಳ್ತನ ದಡ್ಡತನನ ಅಥವಾ ಏನು ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಹೌದು, ಏನೋ ಬಿಟ್ಬಿಟ್ಟಿದ್ರು 2022 ಆದ ನಂತರ, ಆಲ್ಮೋಸ್ಟ್ 2023 ಆದ ನಂತರ ಅಂತೂ ಕೇಳಂಗೇನೆ ಇಲ್ಲ, ಹಂಗೆ ಬಿಟ್ಬಿಟ್ಟಿದ್ರು. ಇಂಡಿಯನ್ ಟೀಮು ಒಂಥರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರಲಿಲ್ಲ. ಬಟ್ ಇವಾಗ ಏನಕ್ಕೆ ತಗೊಳಕ್ ಆಗೋದಿಲ್ಲ? IPL ನಡೆಸ್ತಾ ಇರೋದೇನಕ್ಕೆ? ನೀವು ಟ್ಯಾಲೆಂಟ್ನ ಹಂಟ್ ಮಾಡ್ತಿದ್ರ IPL ಇಂದ, ಅಥವಾ ಟ್ಯಾಲೆಂಟ್ನ ಧ್ವಂಸ ಮಾಡ್ತಾ ಇದ್ರ IPL ಇಂದ? ಸಾಕಷ್ಟು ಟ್ಯಾಲೆಂಟ್ಗಳು RCB ಇದೆ, ಸೊ ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ ನೀವು ಅಂತ ಕ್ವೆಶನ್ ಮಾಡಿದರೆ, ಸೊ ಇದನ್ನೇ ನಾವು ಕೂಡ ಕ್ವೆಶನ್ ಮಾಡ್ತಾ ಇರೋದು. ಬರೀ ಇವಾಗ ಮಾತ್ರ ಕ್ವೆಶನ್ ಮಾಡ್ತಿರೋದು, ಇನ್ಫ್ಯಾಕ್ಟ್ ಸ್ಕ್ವಾಡ್ ಅನೌನ್ಸ್ ಆದಾಗಿಂದ ಕೂಡ ಎಲ್ಲರೂ ಕ್ವೆಶನ್ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ BCCI ಅವ್ರು ಹೇಳ್ತಾರೆ, ಏಯ್ ನಾವು ಯಂಗ್ಸ್ಟರ್ಸ್ಗಳನ್ನ ತಗೊಂತಿದೀವಮ್ಮ, ನಾವು ಹಂಗೆ ಮಾಡ್ತಿದೀವಮ್ಮ, ಹಿಂಗೆ ಮಾಡಿದ್ವ, ಟ್ರಾನ್ಸಿಷನ್ ಮಾಡ್ತಿದೀವಮ್ಮ ಅಂತ ಮಾಡ್ಬಿಟ್ರು. ಟ್ರಾನ್ಸಿಷನು ಮಜ್ಜಿ ವರ್ಲ್ಡ್ ಕಪ್ ಆದಾಗಿಂದ ಟೀಮ್ನೇ ದೊಡ್ಡ ಟ್ರಾನ್ಸಿಷನ್ ಮಾಡಾಕ್ಬಿಟ್ರು. ಬಂದು ಕೂತ್ಕೊಂಡೈತಲ್ಲಪ್ಪ ಪಾತಾಳಕ್ಕೆ. ಇವಾಗ ಅಪ್ಡೇಟ್ ನಂಬರ್ 2, ರಿಪ್ಲೇಸ್ಮೆಂಟ್ ಆಡ್ ಆನ್ ಆಗಿದೆ ಜಿಂಬಾಬ್ವೆ ಸೀರೀಸ್ಗೆ. 2 ಹೊಸ ರಿಪ್ಲೇಸ್ಮೆಂಟ್, ಅದು ಬೌಲಿಂಗು ಬೌಲರ್ಸ್ ಅಲ್ಲಿ. ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ವರುಣ್ ಚಕ್ರವರ್ತಿ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಆ ಸೀರೀಸ್ ಇಂದ. ಅದರಿಂದ ಈ ಇಬ್ರನ್ನ ರಿಪ್ಲೇಸ್ಮೆಂಟ್ ಆಡ್ ಆನ್ ಮಾಡ್ಕೊಂಡಿದ್ದಾರೆ. ಒಬ್ರು ಸ್ಪಿನ್ನರು ಅಂಡ್ ಒಬ್ರು ಪೇಸರು. ಸ್ಪಿನ್ನರ್ಗೆ ಸ್ಪಿನ್ನರು, ಪೇಸರ್ಗೆ ಪೇಸರ್ನ ರಿಪ್ಲೇಸ್ಮೆಂಟ್ ಆಗಿ ಪ್ರಿನ್ಸ್ ಯಾದವ್ ಕೂಡ ಹ್ಯಾಂಡಿ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಸಿಮಿಲರ್ಲಿ ಲೈಕ್ ಹರ್ಷಿತ್ ರಾಣಾ ಇವರು ಕೂಡ ಹ್ಯಾಂಡಿಯಾಗೆ ಬ್ಯಾಟಿಂಗ್ನ ಕೂಡ ಆಡ್ತಾರೆ. ರವಿ ಬಿಷ್ಣೋಯ್ಗೆ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಅಂದ್ರೆ ವರುಣ್ ಚಕ್ರವರ್ತಿ ಅವ್ರಿಗೆ ರವಿ ಬಿಷ್ಣಾಯ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ರೆ. ಬಿಷ್ಣಾಯ್ನ ಆಡಿಸ್ತಾರೋ ಆಡಿಸಲೋ ಗೊತ್ತಿಲ್ಲ, ಯಾಕಂದ್ರೆ 1 ಮ್ಯಾಚ್ ಉಣಿಸಿದೆ ಇವರ ಬೌಲಿಂಗ್ ಇಂದ 29 ರನ್. ಯಾರು ತಾನೇ ಮರೀತಾರೆ ರವಿ ಬಿಷ್ಣಾಯ್ದು. ಸೊ ನೋಡೋಣ ಅದೇನಾರು ಆಗುತ್ತೆ ನಾವು. ಜಿಂಬಾಬ್ವೆ ಸೀರೀಸ್ ಯಪ್ಪ ಯಪ್ಪ ಯಪ್ಪ, ಆ ಜಿಂಬಾಬ್ವೆ ಸೀರೀಸ್ಗೂ ಭಯ ಪಡ್ಕೊಂಡು ಕೂತ್ಕೊಳ್ಳೋ ಆಗೋಗ್ಬಿಟ್ಟಿದೆ ಇವಾಗ ಇಂಡಿಯನ್ ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 3, ಈ ಒಂದು ಸೀರೀಸ್ ಆದ ನಂತರ ಆಲ್ಮೋಸ್ಟ್ ಇಲ್ಲಿರುವಂಥ ಪ್ಲೇಯರ್ಸ್ಗಳು ಅಲ್ಲೂ ಕೂಡ ಇದ್ದಾರೆ, ODI ಸ್ಕ್ವಾಡ್ ಅನ್ನು ಕೂಡ ಇದ್ದಾರೆ. ಸೊ ಆದ್ರಿಂದ ನನಗೇನೋ ಒಂದು ಫೀಲಿಂಗ್ಸ್ ಬರ್ತಾ ಇದೆ, ಅಂದ್ರೆ ರವಿ ಅಶ್ವಿನ್ ಹೇಳಿರುವಂಥದ್ದು. ಈ ಒಂದು ಸೀರೀಸು 55-45 ಇದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮುಂತಾದ ಪ್ಲೇಯರ್ಸ್ಗಳು, ಬುಮ್ರಾ ಎಲ್ಲ ಇದ್ರೂ ಕೂಡ ಅಷ್ಟೇನೆ. ನನಗೇನೋ ಫೀಲ್ ಆಗಿದೆ 55-45 ಈ ಸೀರೀಸು. ಇಂಡಿಯಾಗೆ 45, ಇಂಗ್ಲೆಂಡ್ಗೆ 55 ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೀರೀಸ್ ಸ್ಟಾರ್ಟ್ ಆಗಿನ ಮುಂಚೆನೂ ಕೂಡ ಅದೇ ಥರನೇ ಇತ್ತು, 55-45 ಥರನೇ ಇತ್ತು. ಯಾಕಂದರೆ ಐರ್ಲೆಂಡ್ ಮೇಲೆ ಸೋತ್ಬಿಟ್ಟು ಬಂದಿದ್ದರಿಂದ ನಾವು T20ಸೇ ಬೇರೆ, ODIಸೇ ಬೇರೆ ಅಂತ ಹೇಳ್ಬೋದು. ಬಟ್ ಆದರೂ ಅವರ ನೆಲದಲ್ಲಿ ಯಾವುದೇ ಫಾರ್ಮ್ಯಾಟ್ ಆಗಿದ್ರು ಕೂಡ, ಟೆಸ್ಟ್ ಆಗಿರಲಿ, ODI ಆಗಿರಲಿ, T20 ಆಗಿರಲಿ, ಅವರು ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾನೆ ಇರ್ತಾರೆ. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಂಥರ 55-45 ಅಂತಂದರೆ ಒಂಥರ 50-50 ಇದ್ದಂಗೆ ಲೆಕ್ಕಾಚಾರ. ಇವರು ಗೆಲ್ಬೋದು, ಅವರು ಗೆಲ್ಬೋದು ಅನ್ನೋ ಥರ. ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 4, ಬೇಸ್ಡ್ ಆನ್ ಮಲ್ಟಿಪಲ್ ರಿಪೋರ್ಟ್ಸ್ ಬರ್ತಾ ಇದೆ ಮಗ. ಪ್ರಭ್ಸಿಮ್ರಾನ್ ಸಿಂಗ್ನ ಮೈನ್ ಬ್ಯಾಟರ್ ನನಗೆ ಇಷ್ಟ ಆಗಿಲ್ಲ ಮಗ. ಸಂಜು ಸ್ಯಾಮ್ಸನ್ ಆಡಬಾರ್ದಾಗಿತ್ತು. ನನಗೇನೋ ಆಗೋಗ್ಬಿಟ್ಟೈತೆ ಅಂತ ಕುತ್ಕೊಬೇಕಾಗಿತ್ತು. ನನಗೆ ಪೈನ್ ಆಗ್ತೈತೆ, ಅಲ್ಲಿ ಪೈನ್ ಆಗ್ತೈತೆ, ಇಲ್ಲಿ ಪೈನ್ ಆಗ್ತೈತೆ, ನನಗೆ ಸ್ಟ್ರೈನ್ ಆಗ್ತೈತೆ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕಾಗಿತ್ತು. ಹೆಂಗಿದ್ರು ಅಜೀಬ್ ಮಾಡ್ಬಿಟ್ಟವ್ರೆ ಇಂಡಿಯನ್ ಟೀಮ್ ಅವ್ರು ಇವ್ರನ್ನ. ಕೋಚ್ ಆಗಿರಲಿ, ಕ್ಯಾಪ್ಟನ್ ಆಗಿರಲಿ, ಅಜೀಬ್ ಮಾಡ್ಬಿಟ್ಟಿದ್ರು. ಕೂರ್ಸ್ಬಿಟ್ಟು ಏನು ಶುಗರ್ ಕೋಟಿಂಗ್ ಕೊಡ್ತಾ ಇರೋದು ಶ್ರೇಯಸ್ ಅಯ್ಯರ್ ಅವರು. ಸೆಲೆಕ್ಟ್ ಮಾಡ್ಕೊಳ್ಳೋದ ನಂತರ ನಾನು ಒಬ್ಬನೇ ರೈಟ್ ಹ್ಯಾಂಡರ್ ಆಗ್ಬಿಡ್ತೀನಿ ಗುರು, ಮಧ್ಯದಲ್ಲಿ ರೈಟ್ ಹ್ಯಾಂಡರ್ ಬೇಕು ನಮಗೆ, ಅದಕ್ಕೋಸ್ಕರ ನಾವು ಮತ್ತೆ ಸಂಜು ಸ್ಯಾಮ್ಸನ್ ಕಡೆ ಹೋದ್ವಿ. ಎಕ್ಸ್ಪೀರಿಯನ್ಸ್ ಬೇಕು, ರೈಟ್ ಹ್ಯಾಂಡರ್ ಬೇಕು, ಅದಕ್ಕೋಸ್ಕರ ಹೋದ್ವಿ ನಾವು ಸಂಜು ಸ್ಯಾಮ್ಸನ್ ಕಡೆ. ನಾನು ಒಬ್ಬನೇ ರೈಟ್ ಹ್ಯಾಂಡರ್ ಆಗೋಗ್ಬಿಡ್ತಾ ಇದ್ದೆ. ಆ ಥರ ಆಗೋದು ಬೇಡ ಅಂತಾನೆ ಲಾಸ್ಟ್ ಮ್ಯಾಚಿಗೆ ಇವ್ರನ್ನ ಹಾಕೊಂಡಿದ್ದು, ಎಕ್ಸ್ಪೀರಿಯನ್ಸ್ನ ತಗೊಂಬರ್ತಾರೆ ಅಂತ. ಸಂಜು ಸ್ಯಾಮ್ಸನ್ ಒಳ್ಳೆ ಪ್ಲೇಯರು, ಸಖತ್ ಪ್ಲೇಯರು, ಮಸ್ತ್ ಪ್ಲೇಯರು, ಚಿಂದಿ ಪ್ಲೇಯರು, ಸೈಕ್ ಪ್ಲೇಯರು ಅಂತೆಲ್ಲ ಬಿಲ್ಡಪ್ ಎಲಿವೇಶನ್ ಎಲ್ಲ ಕೊಟ್ಬಿಟ್ರು. 27 ರನ್ ಹೊಡೆದ್ರು ಸಂಜು ಸ್ಯಾಮ್ಸನ್ ಅವರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನೋ ಪ್ರಭ್ಸಿಮ್ರಾನ್ ಸಿಂಗ್ ಅವ್ರನ್ನ ಮೇನ್ ಬ್ಯಾಟರ್ ಆಗಿ ನೋಡಬೇಕು ಅಂತ ಅನ್ಕೊಂಡಿರಂತೆ. ಒಂಥರ ಓಪನ್ ಮಾಡಿಸಿದ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ ಅವರ ಕೈಯಲ್ಲಿ ಅಂತ ಇವಾಗ ಅಪ್ಡೇಟು ಬರ್ತಾ ಇದೆ. ಸಂಜು ಏನಕ್ಕಪ್ಪ ಆಡಿದ್ರು ಅಂತ ಅನ್ಸೋದು ಒಂದು ಟೈಮು. ಒಂದು ಮ್ಯಾಚ್ ಸಿಕ್ಕಿದ್ರೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಡ್ದ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಈ ಥರ ಅವಮಾನ ಮಾಡಿಸ್ಕೊಂಡು ಆಡ್ಬೇಕಾ ಅಲ್ಲಿ? ಅದೊಂದು ಮ್ಯಾಚ್ ನಾವು ಆಡ್ಬಿಟ್ಟು ಇದು ತಿರ್ಗಾ ಟೀಮಿಂದ ಈಚೆ ಹೋಗ್ಬೇಕು, ಜಿಂಬಾಬ್ವೆ ಸೀರೀಸಿಗಿಲ್ಲ ಈಚೆ ಹೋಗ್ಬೇಕಾ ಟೀಮಿಂದ ಅಂತಲೂ ಕೂಡ ಅನ್ಸುತ್ತೆ. ಏನೋ ಗೊತ್ತಿಲ್ಲ, ಆಡಲ್ಲ ಅಂತ ಅನ್ಕೊಂಡಿದೆ, ಆದ್ರೂ ಆಡ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಶಿವಮ್ ದುಬೆ ಬಗ್ಗೆ ಮಾತಾಡಿದ್ರೆ. ಶಿವಮ್ ದುಬೆ ಜಸ್ಟ್ ಲುಕ್ ಸ್ಕೇರ್ಡ್ ಆನ್ ದಿಸ್ ಪಿಚರ್ಸ್. ಹಿ ಬ್ಯಾಟ್ಸ್ ಆಲ್ಮೋಸ್ಟ್ ಲೈಕ್ ಹಿಸ್ begging to leave the craze and go back to the pavilion. You can clearly see the fear on his face ಅಂತ ಹೇಳಿದ್ದಾರೆ ಶಿವಮ್ ದುಬೆ. 1 ಮ್ಯಾಚ್ ಚೆನ್ನಾಗಿ ಆಡ್ರು ಅಂತ ಕಾಣಿಸುತ್ತೆ. ಸೊ ಅದು ಬಿಟ್ಟು ನೋಡ್ಕೊಂಡು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಐರ್ಲೆಂಡ್ ಸೀರೀಸಲ್ಲಿ ಚೆನ್ನಾಗಿ ಆಡ್ರು, ಪರವಾಗಿಲ್ಲ. ಶಿವಮ್ ದುಬೆನ ಇವರು ಬ್ಲೇಮ್ ಮಾಡೋದಕ್ಕಿಂತ ಇನ್ನು ಟಾಪ್ ಆಫ್ ದ ಆರ್ಡರ್ಲಿ ಇದಾರಲ್ಲ ಪ್ಲೇಯರ್ಸ್ಗಳು, ಸೋ ಕಾಲ್ಡ್ ಎಲಿವೇಟೆಡ್ ಪ್ಲೇಯರ್ಸ್ಗಳಿದಾರಲ್ಲ, ಸೊ ಅವರಿಗೆ ಕ್ಲಾಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಶಿವಮ್ ದುಬೆ ಬರೋದೇ ಅವರು ಆರ್ಡರ್ ಬರೋದೇ ಕೆಳಗಡೆ. ಹೌದು, ಅವರೇನು ಲೇಬಲ್ ಅಲ್ಲ, ಅವ್ರೇನು ಮಾಡ್ತಾನೆ ಇಲ್ಲ, ಅವ್ರೇನು
ಏನು ಹೇಳೋಂಗೇನೇ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಫೀಲ್ಡಿಂಗ್ ಬಗ್ಗೆ ಅಂತೂ ವರ್ಸ್ಟ್ ಆಗಿದೆ, ಅದು ಒಪ್ಕೊಳ್ಳೇಬೇಕು. ಶಿವಮ್ ದುಬೆ ಫೀಲ್ಡಿಂಗ್ ಅಂತೂ ಸಿಕ್ಕಾಪಟ್ಟೆ ಕಳಪೆ, ತೀರಾ ವರ್ಸ್ಟ್ ಆಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇವರಿಂದನೇ ಹಾಳಾಗ್ತಿದೆ ಅಂತ ಹೇಳ್ತೀನಿ ನಾನು, ಫೀಲ್ಡಿಂಗ್ ವಿಚಾರಕ್ಕೆ ಬಂತು ಅಂತ ಅಂದಾಗ. ಅಂಡ್ ಒಬ್ಬಿಯಸ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಎದ್ರಕಂತ ಇದ್ದಾರೆ, ಹುಚ್ಚ ಉಯ್ಕಂತ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ರು ಇವ್ರು ನೋಡ್ತು ಅಂತ ಅಂದ್ರೆ. ಇಲ್ಲಿ ಕೃಷ್ಣಮಾಚಾರ್ಯ, ಶ್ರೀಕಾಂತ್, ಶಿವಮ್ ದುಬೆ ಹುಚ್ಚ ಉಯ್ಕೊಂತ ಇದ್ದಾರೆ, ಎದ್ರಕೊಂಡು ಪುಕ್ಕುಲ್ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಆ ರೇಂಜ್ಗೆ ಏನು ಅನಿಸ್ಲಿಲ್ಲ, ಬಟ್ ಚೆನ್ನಾಗಿ ಆಡಲಿಲ್ಲ, ಅದು ಗೊತ್ತಿರೋ ವಿಚಾರನೇ. ಯಾರೋ ಚೆನ್ನಾಗಿ ಆಡಲಿಲ್ಲ ಈ ಒಂದು ಸೀರೀಸಲ್ಲಿ, ಏನೇನು ಒಬ್ರು ನಾನು ಪಾಯಿಂಟ್ ಔಟ್ ಮಾಡ್ಬಿಟ್ಟು ಹೇಳ್ಬೇಕಾ. ಅಪ್ಡೇಟ್ ನಂಬರ್ 7 ಮಾತಾಡಿದರೆ ಶ್ರೇಯಸ್ ಅಯ್ಯರ್ ಅವರು ಗೋಯಿಂಗ್ ಫಾರ್ವರ್ಡ್ ಏನಾಗಬೇಕು ಅಂತ. ಗೋಯಿಂಗ್ ಫಾರ್ವರ್ಡ್ ಐ ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಇನ್ ಹೌ ಐ ಆಮ್ ಗೋಯಿಂಗ್ ಟು ಬೇಸಿಕಲಿ nature everyone who is playing around me, yeah, especially in overseas conditions. We know we are going to play World Cup in Australia, and ಅಲ್ಲಿನ ಫ್ಯೂಚರಿಸ್ಟಿಕ್ ಸಿಕ್ಕಾಪಟ್ಟೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ ವರ್ಲ್ಡ್ ಕಪ್ 2028 ಅಲ್ಲಿ ಹೊರಟೋಗ್ಬಿಟ್ಟವ್ರು ಇವರಾಗಲೇ, ಅದರ್ ಸೀರೀಸ್ ಬಿಫೋರ್ ದ್ಯಾಟ್. ಸೊ ವಿ ನೀಡ್ ಟು ಬಿ ಬೆಸ್ಟ್ ಟು ಫೈಟ್ ಇನ್ ದೀಸ್ ಕಂಡೀಷನ್ಸ್. ಅದೇ ಓವರ್ಸೀಸ್ ಕಂಡೀಷನ್ಸ್ ಅಂತ ಬಂದಾಗ ಚೆನ್ನಾಗಿ ಆಡಬೇಕು ಅಂತ ಅನ್ಕೊಂಡಿದ್ವಿ. ಗೋಯಿಂಗ್ ಫಾರ್ವರ್ಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಆಡಬೇಕು ಅಂತ ಅನ್ಕೊಂಡಿದ್ದೀವಿ. ಇದನ್ನು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೇ ಅನ್ನೋ ಥರನೇ ಹೇಳಿದ್ದಾರೆ. 2 ಕೆಟ್ಟ ಕನಸು, ದೊಡ್ಡ ಕೆಟ್ಟ ಕನಸುಗಳೇ ಆಗೋಗ್ಬಿಡ್ತು. ಸೊ ಈ ಕೆಟ್ಟ ಕನಸಿಂದ ಏನು ಕಲ್ತೀವಿ ಅನ್ನೋದು ಇಂಪಾರ್ಟೆಂಟು, ಏನು ತೊಗೊಂಡು ಬರ್ತೀವಿ ನೆಕ್ಸ್ಟು ಅನ್ನೋದು ಇಂಪಾರ್ಟೆಂಟು. ಹೌದು, ಮರ್ತ್ಬಿಡೋಕ್ಕಾಗೋದಿಲ್ಲ, ಏನು ತೊಗೊಂಡು ಬರ್ತೀವಿ ಅನ್ನೋದು ಇಂಪಾರ್ಟೆಂಟು ಖಂಡಿತ. ಜಿಂಬಾಬ್ವೆ ಮೇಲೆ ಸೀರೀಸ್ ಗೆದ್ಬಿಟ್ರೆ ಏನೋ ದೊಡ್ಡ ಹಿರಿಮೆ ಬಂದ್ಬಿಡುತ್ತೆ ಅಂತಲ್ಲ. ಸೊ ಅದು ಒಂದು ಸ್ಟೆಪ್, ಅಷ್ಟೇ ಗೆಲ್ಲೇಬೇಕು ಅನ್ನೋದು ಒಂದು ಸ್ಟೆಪ್ಪು. ಇದರಿಂದ ಕಲ್ತಿರೋಂಥ ಪಾಠನ ತಿದ್ಕೊಂಡು ಓವರ್ಸೀಸ್ ಕಂಡೀಷನ್ಸಲ್ಲಿ ಗೆದ್ದು ತೋರಿಸ್ತೀವಿ. ಜಿಂಬಾಬ್ವೆ ಅಗೇನ್ಸ್ಟೋ ಯಾರ ಅಗೇನ್ಸ್ಟೋ ಒಟ್ನಲ್ಲಿ ಗೆದ್ದು ತೋರಿಸ್ತೀವಿ ಅನ್ನೋದು ಒಂದು ಕಲ್ತಿದ್ದೀವಿ ಅನ್ನೋ ಥರ ಅಷ್ಟೇ. ಅಪ್ಡೇಟ್ ನಂಬರ್ 6 ಲಕ್ಷ್ಮಣ್ ಶಿವರಾಮಕೃಷ್ಣನ್ ಅವರು ಮಾತಾಡಿದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ. ಯು ಕೆನಾಟ್ ಎಕ್ಸ್ಪೆಕ್ಟ್ 15-year-old ಟು ಬಿ ಸಚಿನ್ ತೆಂಡೂಲ್ಕರ್ ಆನ್ ಡೇ 1 ಅಂತ ಹೇಳಿದ್ರೆ ಒಂಥರ ಬ್ಯಾಕಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಒನ್ಸ್ ಯು ಡಿಸೈಡ್ ಟು ಪ್ಲೇ ಹಿಮ್, ಯು ಹ್ಯಾವ್ ಗಾಟ್ ಟು ಗಿವ್ ಹಿಮ್ ಆಂಪಲ್ ಆಪರ್ಚುನಿಟೀಸ್. ರಿಮೆಂಬರ್ ಈಸ್ ಇನ್ವೆಸ್ಟ್ಮೆಂಟ್ ಫಾರ್ ದ ನೆಕ್ಸ್ಟ್ 20 years. ಏನು ಇವಾಗಲೇ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಬಿಡಿ. ಇನ್ವೆಸ್ಟ್ಮೆಂಟ್ ಆಗಿರೋದು ಇವಾಗ ಪಟ್ಟನಂಗೆ ರಿಸಲ್ಟ್ ಬರಬೇಕು ಅಂತಂದರೆ, ಪಟ್ಟನಂಗೆ ರಿಟರ್ನ್ಸ್ ಕೊಡಬೇಕು ಅಂದರೆ ಆಗೋದಿಲ್ಲ ಅದು. ಸೊ ಇನ್ನೂ 20 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅವ್ರನ್ನ. ಸೊ ನೀವು ಆಂಪಲ್ ಅಮೌಂಟ್ ಆಫ್ ಟೈಮ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಒಂದು 5 ಮ್ಯಾಚ್ ಕಂಟಿನ್ಯೂಸ್ ಸ್ಟ್ರೀಕಾಗಿ ಕೊಡಬೇಕಾಗುತ್ತೆ, ಒಂದು 10 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿಸ್ಬೇಕಾಗುತ್ತೆ ಅವ್ರಿಗೆ. ಫೇಲ್ ಆದರೂ ಕೂಡ ಆಡಿಸ್ಬೇಕಾಗುತ್ತೆ. ಸೊ ಅವ್ರು ಮಾಡಿರುವಂಥ ಸಾಧನೆಗಳಿಗೆ ಅಂದರೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಲಕ್ಷ್ಮಣ್ ಶಿವರಾಮಕೃಷ್ಣ. ನಾನು ಅದೇ ಹೇಳಿದ್ದು ಗುರು, ವೈಭವ್ ಸೂರ್ಯವಂಶಿ ಲಾಸ್ಟ್ ಮ್ಯಾಚ್ ಆಡಿಸ್ಬೇಕಾಗಿ ಸಂಜು ಸ್ಯಾಮ್ಸನ್ ಕರ್ಕೊಂಬರುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಅವ್ರಿಗೆ ಅವಮಾನ ಮಾಡ್ಬಿಟ್ಟು ಮತ್ತೆ ಲಾಸ್ಟ್ ಮ್ಯಾಚ್ ಕೊಟ್ಬಿಟ್ಟು ಹೈದರಾಬಾದ್ ಮ್ಯಾಚ್ನ ನೀವು ಆಡಿಸ್ಬಿಟ್ಟು ಸಂಜು ಸ್ಯಾಮ್ಸನ್ಗೆ ಅಷ್ಟು ಅವಮಾನ. ಅವ್ರು ನನಗೆ ಸಂಜು ಸ್ಯಾಮ್ಸನ್ಗೆ ಬೈಬೇಕು ಅಂತ ಅನ್ನಿಸ್ತೈತೆ ಇವಾಗ. ಇವ್ರಿಗೆ ಬೈಬೇಕು ಅನ್ನಿಸ್ತಿಲ್ಲ, ಶ್ರೇಯಸ್ ಅಯ್ಯರ್ಗೆ, ಗೌತಮ್ ಗಂಭೀರ್ಗೆ ಬೈಬೇಕು ಅನಿಸ್ತಿಲ್ಲ, ಸಂಜು ಸ್ಯಾಮ್ಸನ್ಗೆ ಬೈಬೇಕು ಅನಿಸ್ತೈತೆ. ಮಾನ ಮರ್ಯಾದೆ ಬಿಟ್ಬಿಟ್ಟು ಆಡ್ದಲ್ಲ ಗುರು ಅಂತ. ಸೊ ಇವ್ರು ಹೇಳ್ತಿರೋದೇ ಆಪರ್ಚುನಿಟಿ ಕೊಡಬೇಕು. ಒಂದು 2 ಮ್ಯಾಚ್ ಆಡ್ಸೋದು, 3 ಮ್ಯಾಚ್ ಆಡ್ಸೋದು, ಕೂರ್ಸೋದು ಏನಿದು? ಆಡಿಸಿದ್ರು 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿಸ್ಬೇಕಾಗಿತ್ತು ಗುರು. ಸೀರೀಸ್ ಫುಲ್ ಆಡಿಸ್ಬೇಕಾಗಿತ್ತು. ಸಂಜು ಸ್ಯಾಮ್ಸಂಗ್ ಆಪರ್ಚುನಿಟಿ ಕೊಡುವಂಗೆ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿಸ್ಬೇಕಾಗಿತ್ತು ವೈಭವ್ ಸೂರ್ಯವಂಶಿಗೆ. ಅದೇ ಅವರು ಕೂಡ ಹೇಳ್ತಾ ಇರೋದು, ಆಂಪಲ್ ಅಮೌಂಟ್ ಆಫ್ ಟೈಮ್ನ ಕೊಡಬೇಕು ಅವರಿಗೆ ಅಂತ. ಅಪ್ಡೇಟ್ ನಂಬರ್ 8 ಏನಪ್ಪ ಇಂಗ್ಲೆಂಡ್ ಅವರ ಕತೆ ರೊಚ್ಚಿಗೆದು ಬಿಟ್ಟವ್ರೆ. ಈ ಕಡೆಯಿಂದ ಕ್ರಿಕೆಟ್ ಅಲ್ಲೂ ರೊಚ್ಚಿಗೆದು ಅಬ್ಬರಿಸಿ ಬೊಬ್ಬೆರಿತಾವ್ರೆ. ಈ ಕಡೆಯಿಂದ ಫುಟ್ಬಾಲ್ ಅಲ್ಲೂ ಅಷ್ಟೇ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿರೋದು ಹೊಡ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ನಾರ್ವೆ ಮೇಲೆ ಇತ್ತು ಅಂತ ಹೇಳ್ತದೆ. ಅವ್ರಿಗೆ ಚೆನ್ನಾಗಿ ಚಚ್ಬಿಟ್ಟು, ನನಗೆ ಬರೀ ಕ್ರಿಕೆಟಿಂಗ್ ಟರ್ಮಿನಾಲಜಿ ಬರುತ್ತೆ. ಸೊ ಹೋಗಿದಾರಪ್ಪ. ಒಂಥರ ಇಂಗ್ಲೆಂಡ್ನ ನಸೀಬು ಚೇಂಜ್ ಆಗೋಗ್ಬಿಡಿದೆ. ಕ್ರಿಕೆಟ್ ವಿಚಾರದಲ್ಲಾದ್ರೂ ಅಷ್ಟೇ, ಫುಟ್ಬಾಲ್ ವಿಚಾರದಲ್ಲಾದರೂ ಅಷ್ಟೇ. ಎಷ್ಟು ಟೀಮ್ಸ್ಗಳು ಗುರು ಫುಟ್ಬಾಲಲ್ಲಿ ಇದ್ದಿದ್ದು ಈ ವರ್ಲ್ಡ್ ಕಪ್ಪಲ್ಲಿ. ಅದ್ರಲ್ಲಿ ಸೆಮಿಫೈನಲ್ ಎಂಟರ್ ಮಾಡಬೇಕು ಅಂತಂದರೆ, ಆ ಒಂದು ಬಟನ ಪ್ರೆಸ್ ಮಾಡಬೇಕು ಅಂತಂದರೆ ಬಿಗ್ಗೆಸ್ಟ್ ಟಾಸ್ಕ್ ಅದು. ಅಷ್ಟೊಂದು ಟೀಮ್ಗಳ ಮಧ್ಯೆ ಸೆಮಿಫೈನಲ್ಗೆ ಬರಬೇಕು ಅಂದರೆ, ಸೆಮಿಫೈನಲ್ಗೆ ಬಂದವ್ರೆ ಅಂತಂದರೆ ಒಂಥರ ಲೆಕ್ಕಾಚಾರ ಹೆಂಗೆ ಅಂದರೆ ಒಂಥರ ಫೈನಲ್ ಗೆದ್ದಂಗೆ ಲೆಕ್ಕಾಚಾರ. ಬಟ್ ಫೈನಲ್ ಗೆಲ್ಲೋದೇ ಬೇರೆ. ಬಟ್ ಆ ರೇಂಜಿಗೆ ರೀಚ್ ಆಗಿದಾರಲ್ಲ, ಅದು ದೊಡ್ಡ ವಿಚಾರ. ಅಪ್ಡೇಟ್ ನಂಬರ್ 9 ಸುನಿಲ್ ಗವಾಸ್ಕರ್ ಮಾತಾಡಿದ್ರೆ, ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಸಂಜು ಕಮಿಂಗ್ ಇನ್. ವಿ ಹ್ಯಾಡ್ ಪ್ರೆಡಿಕ್ಟೆಡ್ ಸೂರ್ಯವಂಶಿ ಅಟ್ ನಂಬರ್ 3. ಅಂದರೆ ಇವರು ಸೂರ್ಯವಂಶಿ ನಂಬರ್ 3 ಹಾಕಬೇಕು ಅಂತ ಇವ್ರು ಅನ್ಕೊಂಡಿದ್ರಂತೆ. ಯು ಸಾ ದ ವೇ ಈ ವರ್ಕ್ಡ್, ಈಸ್ ಡಿಸಪಾಯಿಂಟೆಡ್. ವಿ ಶುಡ್ ಹ್ಯಾವ್ ಗಿವನ್ ಹಿಮ್ ಅನದರ್ ಆಪರ್ಚುನಿಟಿ ದ ಗೇಮ್. ಅಂದರೆ ಅವ್ರು ಹೇಳ್ತಿರೋದು ವೈಭವ್ ಸೂರ್ಯವಂಶಿ ಇನ್ನೂ ಒಂದು ಆಪರ್ಚುನಿಟಿ ಕೊಡಬೇಕಾಗಿತ್ತು, ಅವ್ರನ್ನ ಡ್ರಾಪ್ ಮಾಡಬಾರ್ದಾಗಿತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಂಬರ್ 3 ಆಡಿಸ್ಬೇಕಾಗಿತ್ತು ಅವ್ರನ್ನ. ಸ್ಯಾಮ್ಸನ್ ಒಳಗಡೆ ಬರ್ತಾರೆ, ಓಕೆ, ಇವ್ರನ್ನ ನಂಬರ್ 3 ಆಡಿಸ್ಬೇಕಾಯ್ತು, ಅಥವಾ ಅವ್ರನ್ನೇ ಓಪನಿಂಗ್ ಕಳಿಸಿ ಸ್ಯಾಮ್ಸನ್ ನಂಬರ್ 3 ಕಳಿಸ್ಬೇಕಾಗಿತ್ತು. ಆ ಥರ ಏನೋ ಮಾಡಿತ್ತು ಅಂದರೆ ಚೆನ್ನಾಗಿರೋದು ಅಂತ ಇವರು ಹೇಳಿದ್ದಾರೆ. ನನ್ನ ಪ್ರಕಾರ ಇವ್ರನ್ನ ಕೂರಿಸ್ಬಾರ್ದಾಗಿತ್ತು. 4ನೇ ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಪರ್ಚುನಿಟಿ ಕೊಡಬೇಕಾಗಿತ್ತು ವೈಭವ್ ಸೂರ್ಯವಂಶಿಗೆ. ಸ್ಯಾಮ್ಸನಿಗೆ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಕೊಡಬೇಕಾಗಿತ್ತು. ಬಿಡಿ, ಏನೋ ಆಯ್ತು, ಇವಾಗ ಆಗಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್, ಹಿಂಗೆ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡ್ರಿ ಗಾಯ್ಸ್.